ಹಲೋ ಆಲ್. ಓ ನಿಮ್ಮ ಮಗಳು ವೆಯ್ಟ್ ಲಾಸ್ ಮಾಡೋಕ್ಕೆ ಹೋಗಿದ್ದಾಳಾ? ಓ ನಿಮ್ಮ ಸೊಸೆ ಟ್ರೀಟ್ಮೆಂಟ್ಗೆ ಹೋಗಿದ್ದಾಳಾ? ಗೈಸ್ ಕಮ್ ಆನ್, ದಿಸ್ ಇಸ್ 2025. ಇಫ್ ಐ ವಾಂಟ್ ಟು ಲೂಸ್ ವೆಯ್ಟ್ ಐ ವಿಲ್. ಇಫ್ ಐ ವಾಂಟ್ ಟು ಹ್ಯಾವ್ ಕಿಡ್ಸ್ ಮೈ ಬಾಡಿ ಆ್ಯಂಡ್ ಮೈಂಡ್ ಶುಡ್ ಬಿ ಇನ್ ಆಪ್ಟಿಮಲ್ ಪೀಸ್ ಆ್ಯಂಡ್ ಇಟ್ ಹ್ಯಾಸ್ ಟು ಸಪೋರ್ಟ್ ಮೀ ರೈಟ್ ಅಂತ ಹೇಳಬೇಕು ಅಂತ ತುಂಬ ಅನ್ಕೋತೀನಿ. ಆದರೆ ಐ ಹ್ಯಾವ್ ಟೋಲ್ಡ್ ಸ್ಟಿಲ್ ನಾವು. ಆ್ಯಕ್ಚುಲಿ ದಿಸ್ ಪ್ಲೇಸ್ ಇಸ್ ನಾಟ್ ಸೆಲ್ಲಿಂಗ್ ಸಮ್ ಮಿರಾಕಲ್ ಡ್ರಿಂಕ್ ಆರ್ ಸಮ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಆಯಿತಾ. ಹೋಲ್ಸಮ್ ಫುಡ್ ಕೊಡ್ತಾರೆ, ಯೋಗ ಮೆಡಿಟೇಷನ್ ಇರುತ್ತೆ, ವಾಟರ್ ಟ್ರೀಟ್ಮೆಂಟ್ಸ್ ಇರುತ್ತೆ ಆ್ಯಂಡ್ ದ್ಯಾಟ್ ವಿಲ್ ರಿಮೂವ್ ಆಲ್ ದ ಟಾಕ್ಸಿನ್ಸ್ ಫ್ರಮ್ ಮೈ ಬಾಡಿ. ಪ್ರೇಯರಿಂದ ಮೈಂಡ್ಫುಲ್ನೆಸ್ ಸಿಗುತ್ತೆ. ಇದೆಲ್ಲ ನೋಡ್ತಿರ್ಬೋದು, ನನ್ನ ಫುಡ್ಡು ಡೈಲಿ ಈ ಥರನೇ ಇತ್ತು. ಸೊ ಮಾರ್ನಿಂಗ್ 11 o'clock ಒಂದು ಮೀಲ್ ಇರುತ್ತೆ, ಅದು ಬಿಟ್ಟರೆ ಈವ್ನಿಂಗ್ 6:30 ಒಂದು ಮೀಲ್ ಇರುತ್ತೆ. ದ್ಯಾಟ್ಸ್ ಇಟ್, ಯು ಆರ್ ಡನ್ ಫಾರ್ ದ ಡೇ. ಆನ್ ದ ಫಸ್ಟ್ ಡೇ ಈವನ್ 8 o'clock ಆರ್ 4 o'clock ರೀಚ್ ಆದರೆ ಅವ್ರು ಬಂದು ಫಾರ್ಮ್ಸ್ ಎಲ್ಲ ಫಿಲ್ ಮಾಡಿ ನಮಗೆ ರೂಮ್ಸ್ ಅಸೈನ್ ಮಾಡಿ ಫಸ್ಟ್ ಟ್ರೀಟ್ಮೆಂಟ್ಗೆ ಕಳಿಸ್ತಾರೆ. ಬ್ರೇಕ್ಫಾಸ್ಟ್ ಆಗಿಲ್ಲ ಅಂದರೆ ಅಲ್ಲೇ ಕುಸುಲಕ್ಕಿ ಗಂಜಿ ಮತ್ತು ಚಟ್ನಿ ಬ್ರೇಕ್ಫಾಸ್ಟ್ ಇರುತ್ತೆ. ಫಸ್ಟ್ ಡೇ ಮಾತ್ರ ಅದು ಸಿಗೋದು. ಆ್ಯಂಡ್ ಫಸ್ಟ್ ಡೇಯಿಂದನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ದ್ಯಾಟ್ ಈಸ್ ನಥಿಂಗ್ ಬಟ್ ಸ್ಟೀಮ್ ಬಾತ್. ಸೊ ವಾಟರೆಲ್ಲ ರಿಮೂವ್ ಆಗುತ್ತೆ ಬಾಡಿಯಿಂದ. ಸೊ ತುಂಬ ಹೈಡ್ರೇಟೆಡ್ ಆಗಿರಬೇಕು. ಪ್ಲೀಸ್ ಮೇಕ್ ಶ್ಯೂರ್ ದಟ್ ಇಂದಿನ ದಿನಾನು ನೀವು ಚೆನ್ನಾಗಿ ನೀರು ಕುಡಿದಿದ್ದೀರ ಅಂತ. ಅದರ್ವೈಸ್ ಯು ವಿಲ್ ರಿಯಲಿ ಫಾಲ್ ಸಿಕ್. ಆ್ಯಂಡ್ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಯಾವುದೇ ರೀತಿ ಉಪವಾಸ ಅಂತೂ ಇಟ್ಟಿರಲ್ಲ. ಸಮ್ ಕೈಂಡ್ ಆಫ್ ಡ್ರಿಂಕ್ ಅಂತೂ ಇನ್ಕ್ಲೂಡೆಡ್ ಇದ್ದೇ ಇರುತ್ತೆ. ಎಲ್ಲ ತಿಳಿಸ್ಕೊಡ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.